ಲಾಸ್ಟ್ ಟೈಮ್ ನಾನು ಸೋರೆಕಾಯಿ ಮತ್ತು ಬೇಳೆ ಹಾಕಿ ಸಾರು ಮಾಡಿದ್ದಾಗ ನನ್ನ ಫ್ರೆಂಡ್ ಒಬ್ಬಳು ತುಂಬ ಚೆನ್ನಾಗಿದೆ ರೆಸಿಪಿ ಶೇರ್ ಮಾಡು ಅಂತ ಹೇಳಿದ್ಲು. ಇದೇನು ಬೇಳೆ ಸಾರಲ್ವಾ ಅದನ್ನೇನು ಶೇರ್ ಮಾಡೋದು ಅಂತ ಮಾಡಿರಲಿಲ್ಲ. ಇಲ್ಲ ತುಂಬ ಚೆನ್ನಾಗಿದೆ, ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ, ನೀನು ಮಾಡೋದು ನೀನು ಹಾಕು ಅಂತ ಹೇಳಿದ್ಲು. ಹಾಗಾಗಿ ರೆಸಿಪಿನ ಶೇರ್ ಮಾಡ್ತಿದ್ದೀನಿ. ಬೇಳೆ ಮತ್ತು ಸೋರೆಕಾಯಿ, ಅರಿಶಿನ, ಉಪ್ಪು ಮತ್ತು ಟೊಮ್ಯಾಟೊ, ಎಣ್ಣೆ ಹಾಕ್ಬಿಟ್ಟು ಒಂದು 3 ವಿಸಿಲ್ ಬರ್ಸ್ಕೊಂಡು ಅಷ್ಟೊತ್ತಿಗೆ ಒಗ್ಗರಣೆಗೆ ರೆಡಿ ಮಾಡಿಕೊಂಡ್ರೆ 15 ನಿಮಿಷದಲ್ಲಿ ಸಾರು ರೆಡಿ ಆಗಿಬಿಡುತ್ತೆ. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಕರಿಬೇವು, ಒಂದು ಸ್ವಲ್ಪ ಬೆಳ್ಳುಳ್ಳಿ ಜಜ್ಕೊಂಡು ಹಾಕ್ಕೋಬೇಕು. ಅದಾದಮೇಲೆ ಈರುಳ್ಳಿ ಫ್ರೈ ಆದಮೇಲೆ ಒಂದೆರಡು ಗ್ರೀನ್ ಚಿಲ್ಲಿ ಸೇರಿಸ್ಕೊಂಡು ನಾನಿಲ್ಲಿ 1.5 ಟೇಬಲ್ ಸ್ಪೂನಷ್ಟು ಸಾಂಬಾರು ಪೌಡ್ರ್ ಹಾಕಿ ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊತಿದ್ದೀನಿ. 1-2 ನಿಮಿಷ ಫ್ರೈ ಆದಮೇಲೆ ಹುಣಸೆ ಹಣ್ಣಿನ ರಸ ಹಾಕಿ ಒಂದು ಸ್ವಲ್ಪ ಹೊತ್ತು ಕುದಿಸ್ಕೋಬೇಕು. ನಂತರ ಬೇಯಿಸಿರೋ ಬೇಳೆ, ಸೋರೆಕಾಯಿ ಹಾಕ್ಕೊಂಡು ನಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಕುದಿಸ್ಕೊಂಡ್ರೆ ಸಖತ್ ಟೇಸ್ಟಿಯಾಗಿರೋ ಸೋರೆಕಾಯಿ ಬೇಳೆ ಸಾರು ರೆಡಿ ಆಗುತ್ತೆ. ನಿಮಗೆ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.